ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಕೇಸಿಟ್ ಓರಲ್ ಸೊಲ್ಯೂಷನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ, ಅದರ ಒಂದು ಯೂಸರ್ಸ್, ಬೆನಿಫಿಟ್ಸ್ ಮತ್ತು ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ಕೇಸಿಟ್ ಓರಲ್ ಸೊಲ್ಯೂಷನ್ ಅಥವಾ ಕೇಸಿಟ್ ಸಿರಪ್ ಅನ್ನುವಂಥದ್ದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟ್ರಿ ಅಂತ. ಮತ್ತು ಇದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ತಿರುಪತಿ ಮೆಡಿಸಿನ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಕೇಸಿಟ್ ಅನ್ನೋ ಸಿರಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು ಇದರ ಒಂದು MRP ನೋಡೋದಾದ್ರೆ, ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು 200 ml ಇರುತ್ತೆ. ಮತ್ತು MRP ಬಂದುಬಿಟ್ಟು ₹188.50 ಇರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟನ್ನು ನೋಡೋದಾದ್ರೆ, ಕಂಟೆಂಟ್ ಬಂದುಬಿಟ್ಟು ನಿಮಗೆ 2 ರೀತಿ ಕಾಂಬಿನೇಷನ್ ಆಗಿ ಇದರಲ್ಲಿ ಈ ಒಂದು ಮೆಡಿಸಿನಲ್ಲಿ ಸಿಗುತ್ತೆ. ಮೊದಲನೇದಾಗಿ ಅಂತಂತಂದರೆ ಪೊಟ್ಯಾಷಿಯಮ್ ಸಿಟ್ರೇಟ್ ಮೋನೋಹೈಡ್ರೇಟ್ 1100 mg ಇರುತ್ತೆ. ಮತ್ತು ಸಿಟ್ರಿಕ್ ಆ್ಯಸಿಡ್ ಮೋನೋಹೈಡ್ರೇಟ್ ಅನ್ನುವಂಥದ್ದು ಸಿಟ್ರಿಕ್ ಆ್ಯಸಿಡ್ ಮೋನೋಹೈಡ್ರೇಟ್ ಬಂದುಬಿಟ್ಟು 334 mg ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದನ್ನು ಯಾವುದಕ್ಕೆಲ್ಲ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಮೇನ್ಲಿ ಈ ಒಂದು ಸಿರಪ್ ಬಂದುಬಿಟ್ಟು ಒಂದು ಕಿಡ್ನಿ ಸ್ಟೋನ್ ಯಾರಿಗೆಲ್ಲ ಆಗಿರ್ತಾವಲ್ಲ, ಆ ಒಂದು ಕಿಡ್ನಿ ಸ್ಟೋನನ್ನು ಏನು ಮಾಡೋದು ಕಡಿಮೆ ಮಾಡಲಿಕ್ಕೆ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಈ ಒಂದು ಸಿರಪ್ಪನ್ನು ಒಂದು ಡೋಸೇಜನ್ನು ನಾವು ನೋಡೋದಾದರೆ, ಮೊದಲಿಗೆ ಈ ಒಂದು ಅಡಲ್ಟ್ ಡೋಸ್ ಇರುತ್ತೆ ಮತ್ತು ಪೆಡಾಟಿಕ್ ಡೋಸು ಇರುತ್ತೆ. ಮತ್ತು ಮಕ್ಕಳಿಗೂ ತೊಗೋಬೋದು, ದೊಡ್ಡವರು ತೊಗೋಬೋದು ಈ ಒಂದು ಸಿರಪ್ಪನ್ನು. ಅಂತ ಅಡಲ್ಟ್ ಡೋಸನ್ನು ನೋಡೋದಾದ್ರೆ ಇದು ಒಂದು ಅಂದರೆ ಇದರ 3 ಟೇಬಲ್ ಸ್ಪೂನ್ಫುಲ್ ಅಂತಂದರೆ 15 ml ಈ ಒಂದು ಸಿರಪ್ಪನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಆಫ್ ವಾಟ್ರನ್ನೇ ಏನು ಮಾಡಬೇಕಾಗತ್ತೆ, ಅದ್ರ ಜೊತೆ ಈ ಒಂದು 2 ಮಿಕ್ಸ್ಚರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅಂತಂದ್ರೆ 15 ml ನೀವು ಕೇಸಿಟ್ ಸಿರಪ್ಪನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಆಫ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಯಾವಾಗ ಇದನ್ನು ತೊಗೋಬೇಕಂತಂದ್ರೆ ಊಟ ಆದ ಮೇಲೆ ತೆಗೆದುಕೊಳ್ಬೇಕು, ಅಥವಾ ಅಂತಂದ್ರೆ ಮಲ್ಕೋ ಟೈಮಿಗೆ ಈ ಒಂದು ಸಿರಪ್ಪನ್ನು ಏನು ಮಾಡಬೇಕಾಗಿ ಮಿಕ್ಸ್ಚರನ್ನು ಕುಡಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಡಾಕ್ಟ್ರ್ ಯಾವ ರೀತಿ ಅಡ್ವೈಸ್ ಮಾಡಿರ್ತಾರೋ ಆ ರೀತಿ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಸಿರಪ್ಪನ್ನು. ಮತ್ತು ಪೆಡ್ಯಾಟ್ರಿಕ್ ಡೋಸ್ ಅಂತ ಸಣ್ಣ ಮಕ್ಕಳಿಗೆ ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ, ಅಂತಂದರೆ ಇದೊಂದು ಅಂದರೆ 1 ಟೇಬಲ್ ಸ್ಪೂನ್ಫುಲ್ ಅಂತಂದರೆ 5 ml ತೆಗೆದುಕೊಂಡು ಈ ಕೇಸಿಟ್ ಸಿರಪ್ಪನ್ನು ಮತ್ತು ಅರ್ಧ ಗ್ಲಾಸ್ ಆಫ್ ವಾಟ್ರನ್ನು ಏನು ಮಾಡಬೇಕಾಗತ್ತಂದರೆ ಮಿಕ್ಸ್ ಮಾಡಬೇಕಾಗತ್ತೆ. ಇವೆರಡು ಮಿಕ್ಸ್ಚರನ್ನು ನೀವು ಏನು ಮಾಡಬೇಕಾಗಂದ್ರೆ ಅಥವಾ ಊಟ ಆದಮೇಲೆ ನಂತರ ತೆಗೆದುಕೊಳ್ಬೋದು, ಅಥವಾ ಬೆಡ್ ಟೈಮಿಗೆ ತೆಗೆದುಕೊಳ್ಬೋದು. ಇಲ್ಲ ಅಂತಂದರೆ ಡಾಕ್ಟ್ರ್ ಯಾವ ರೀತಿ ಅಡ್ವೈಸ್ ಮಾಡಿರ್ತಾರೋ ಆ ರೀತಿ ಈ ಒಂದು ಸಿರಪ್ಪನ್ನು ನೀವು ಕುಡಿಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.